ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟ್ರೇಡ್ ಯಾವ ರೀತಿ ಇತ್ತು, ಗುರುವಾರ ಎಕ್ಸ್ಪೈರಿ ಆಗಿತ್ತು, ಇವತ್ತು ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಮಧ್ಯದಲ್ಲಿ ಮತ್ತೆ ಇವತ್ತೇನಾದರೂ ಪ್ರಾಬ್ಲಮ್ ಆದರೆ ದಯವಿಟ್ಟು ಇವತ್ತೊಂದಿನ ಸಹಿಸ್ಕೊಳ್ಳಿ. ಹೊಸ ಲ್ಯಾಪ್ಟಾಪ್ ಬಂದಿದೆ, ಚಾರ್ಜ್ ಆಗ್ತಾ ಇದೆ. ನಾಳೆಯಿಂದ ನಾನು ಹೊಸ ಲ್ಯಾಪ್ಟಾಪಲ್ಲಿ ಸೆಟಪ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಕೆಲವರು ಕೇಳಿದ್ರಿ ಯಾವ್ದು ಲ್ಯಾಪ್ಟಾಪ್ ತಗೊಂಡ್ರೆ ಏನು ಅಂತ. ನಾನು ಏಸುಸ್ ಟಫ್ ಗೇಮಿಂಗ್ ಲ್ಯಾಪ್ಟಾಪ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾಳೆಯಿಂದ ಆ ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಆಗ್ತೀವಿ. ಸೊ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಆದರೆ. ಸೊ ಇವತ್ತು ಟಾಪ್ ಗೈನರ್ ಅಂತ ನಾವು ನೋಡೋದಾದ್ರೆ ಹಿಂಡಾಲ್ಕೋ ಅಂತ ಕಾಣಿಸುತ್ತೆ. 1.54% ಅಪ್ ಇತ್ತು. ಅದೇ ರೀತಿಗೆ ಟಾಪ್ ಲೂಸರ್ ಅಂದ್ರೆ ನಮಗೆ ಮೋಸ್ಟ್ಲಿ SBI ಅನ್ಸುತ್ತೆ. ಇವತ್ತು SBI ನೇ ಟಾಪ್ ಲೂಸರು. ಇವತ್ತು ತುಂಬಾ ಬ್ಯಾಲೆನ್ಸ್ ಆಗಿತ್ತು. ಇವತ್ತು ಎಷ್ಟು ಮೇಲ್ ಹೋಯ್ತೋ ಅದೇ ರೀತಿಯಾಗಿ ಕೆಳಗಡೆ ಬಂತು. ಏನಾಯ್ತು, ಏನ್ ಕನ್ಫ್ಯೂಷನ್, ಸುಮಾರು ದುಡ್ಡನ್ನು ಕಳ್ಕೊಂಡ್ವಿ ಅಂತೆಲ್ಲ ಕೂಡ ನೀವು ಎನ್ರೋಲ್ ಗ್ರೂಪಲ್ಲಿ ಕಮೆಂಟ್ ಮಾಡಿದ್ರಿ. ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಟೆಲಿಗ್ರಾಮ್ ಗ್ರೂಪ್ನ ಓಪನ್ ತೋರಿಸ್ತೀನಿ ನಿಮಗೆ. ಸೊ ಇವತ್ತು ನಿಫ್ಟಿನಲ್ಲಿ ನಾವು ನೋಡೋದಾದ್ರೆ, ನಾನು ನಿನ್ನೆ ಕಮ್ಯುನಿಟಿ ಟ್ಯಾಬಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ. ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಆಗಿದೆ. ನಮಗೆ ನಾಳೆಗೆ ಒಂದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಕೊಟ್ಟರೆ ನಮಗೆ ಒಳ್ಳೆ ಟ್ರೇಡ್ ಸಿಗೋ ಸಾಧ್ಯತೆ ಇರುತ್ತೆ ಅಂತ. ನೋಡಿ, ಯೂಶಲಿ ಏನಾಗುತ್ತೆ, ಅದೇ ಝೋನ್ ಅಲ್ಲಿ ಓಪನ್ ಆಗಿ ನಮಗೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಕೊಟ್ಟರೆ ಒಳ್ಳೆ ಟ್ರೇಡ್ ಸಿಕ್ಕಿರುತ್ತೆ. ಯಾವಾಗ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದ್ದಾಗ. ಆದ್ರೆ ನ್ಯೂಸ್ ಇವೆಂಟ್ ಕೂಡ ಇತ್ತಲ್ವಾ, ನಿನ್ನೆ ಏನಿತ್ತು, ಫೆಡ್ ಚೇರ್ಮನ್ ಅವ್ರು ಬಂದು ಎಷ್ಟು ರೇಟ್ ಇನ್ಕ್ರೀಸ್ ಏನ್ ಕತೆ ಅಂತ ಹೇಳೋರಿದ್ರು. ಅವರು ನೋಡಿ 0.25% ಅಂದ್ರೆ 25 ಬೇಸಿಸ್ ಪಾಯಿಂಟ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅದು ಮಾರ್ಕೆಟ್ ಕೂಡ ಅಷ್ಟನ್ನೇ ನಿರೀಕ್ಷೆ ಮಾಡಿತ್ತು. ಅದು ಒಳ್ಳೆ ಸುದ್ದಿ ಆಗಿತ್ತು ಕೂಡ. ಆದ್ರೆ ಕೊನೆಗೆ ಹೋಗ್ಬೇಕಾದ್ರೆ ಏನ್ ಹೇಳಿದ್ರು ಅಂದ್ರೆ, ಈ ವರ್ಷ ಅಂತೂ ನಾವು ರೇಟ್ ಅನ್ನ ಕಮ್ಮಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಈ ವರ್ಷನೂ ನಾವು ರೇಟ್ ಅನ್ನ ಇನ್ಕ್ರೀಸ್ ಮಾಡ್ತಾನೆ ಹೋಗ್ತೀವಿ ಅಂತ ಹೇಳಿದ್ರು. ಇದರಿಂದ ನೋಡಿ ಸ್ಟಾಕ್ ಮಾರ್ಕೆಟ್ಗೆ ಒಂದು ಕೆಟ್ಟ ಪರಿಣಾಮ ಆಗುತ್ತೆ. ಯಾಕಂದ್ರೆ ಕಾರ್ಪೊರೇಟ್ಗಳು ಲೋನ್ ತಗೊಳಕ್ಕೆ ಅಂತ ಹೋದ್ರೆ ಅವರಿಗೆ ಇವಾಗ ಜಾಸ್ತಿ ದುಡ್ಡನ್ನ ಕೊಡಬೇಕಾಗುತ್ತೆ. ಇಂಟ್ರೆಸ್ಟ್ ಜಾಸ್ತಿ ಮಾಡಿದಷ್ಟು ನಮಗೆ ಲೋನ್ ತಗೋಬೇಕಾದ್ರೆ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತಲ್ವಾ. ಹಾಗಾಗಿ ಆ ಸೆಂಟಿಮೆಂಟ್ ಇಂದ ನೆನ್ನೆ US ಅಲ್ಲಿ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರ, ಮೇಲ್ಗಡೆ ಪಾಸಿಟಿವ್ ಮೂವ್ ಇತ್ತು ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟು ಮೂವ್ ಕಳೆದೋಯ್ತು ಅಂತ. ಇದು ಯಾಕೆ ಅಂದ್ರೆ ಪೋವೆಲ್ ಅವರ ಕಮೆಂಟ್ಸ್ ಇಂದ ಆ ರೀತಿ ಆಗಿರುತ್ತೆ. ನಾನು ಮೊದಲಿಂದಾನು ಹೇಳ್ತಾನೆ ಬಂದಿದ್ದೀನಿ, US ಪ್ರೆಸಿಡೆಂಟಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಲ್ಲಿಯ ಫೆಡ್ ಚೇರ್ಮನ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಯಾಕೆಂದ್ರೆ ಅದೆಲ್ಲ ಒಂದು ರೀತಿ ಎಕನಾಮಿ ಡ್ರಿವನ್ ದೇಶ ಅಲ್ವಾ. ಹಾಗಾಗಿ ಅಲ್ಲಿ ಇನ್ಫ್ಲೇಷನ್ ತುಂಬಾ ಕಮ್ಮಿ ಇಡಕ್ಕೆ ಪ್ರಯತ್ನ ಪಡ್ತಾರೆ, 2% ಗಿಂತ. ಸೊ ಇಂಥ ಸಿಚುವೇಶನ್ ಅವರ ಮಾತುಗಳಿಗೆ ತುಂಬಾ ಬೆಲೆ ಇರುತ್ತೆ. ಸೊ ಇವತ್ತು ಏನಾಯ್ತು ನಮಗೆ ಅಂದ್ರೆ, ಈ ಝೋನ್ ಅಲ್ಲೇ ನೋಡಿ ಎಲ್ಲಾದ್ರೂ ಓಪನ್ ಆಗಿದ್ರೆ ನಮಗೆ ಬೆಸ್ಟ್ ಸಿನಾರಿ ಆಗಿರ್ತಿತ್ತು. ಇಲ್ಲಿ ಬ್ರೇಕ್ಔಟ್ ಆದ್ರೆ ಬ್ರೇಕ್ ಡೌನ್ ಆದ್ರೆ ನಮಗೆ ಟ್ರೇಡ್ ಮಾಡೋದಿತ್ತು. ನಿನ್ನೆ ಯಾರಾದ್ರೂ ಕಮ್ಯುನಿಟಿ ಸೆಕ್ಷನ್ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಪರ್ಟಿಕ್ಯುಲರ್ಲಿ ಈ ಝೋನ್ ನ ನಿಮ್ಗೆ ಹೇಳಿಲ್ಲ. ನಾನು 17,100ರಿಂದ 17,200 ಝೋನ್ ಅನ್ನ ತಗೊಳ್ಳಿ ಬಸ್ ಸ್ಟ್ಯಾಂಡ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದೀನಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿನ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ವೈಡ್ ರೇಂಜ್ ಅನ್ನ ಹೇಳಿದ್ದೆ. ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ, ಸುಮಾರು ಸಲ ಈ ರೀತಿ ನಿಮಗೆ ಬ್ರೇಕ್ ಡೌನ್ ಅಂತ ಆಗಿ ಅಲ್ಲಿಂದ ವಾಪಸ್ ರಿಕವರಿ ಬರೋ ಸಾಧ್ಯತೆ ಇರುತ್ತೆ. ಆ ಫಾಲ್ಸ್ ಬ್ರೇಕ್ಔಟ್ ನ ಅಥವಾ ಬ್ರೇಕ್ ಡೌನ್ ನ ತಪ್ಪಿಸಲಿಕ್ಕೆ ನಾನು ಆ ರೀತಿ ಹೇಳಿದೆ. ಆದ್ರೆ ಇವತ್ತು ಓಪನಿಂಗ್ ಕೆಳಗಡೆ ಆಯ್ತು, ಅದು ಬೇರೆ ವಿಷಯ. ಅದನ್ನ ಹೇಳಿದ್ದು, ಇದೇ ಝೋನ್ ಅಲ್ಲಿ ಓಪನ್ ಆಗಿ ನಿಮಗೆ ಒಂದ್ ಸ್ವಲ್ಪ ನೀವು ಕುಷನ್ ಜಾಸ್ತಿ ಇಟ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಅಲ್ಲಿ ಬ್ರೇಕ್ ಡೌನ್ ಆಗ್ತೀನಿ ಅಂತ ತಗೊಂಡು ನೀವು ಮೇಲ್ಗಡೆ. ಅದಕ್ಕೆ ನಾನು ಹೇಳ್ತೀನಿ, ಒಂದು ಕ್ಯಾಂಡಲ್ ನ ಏನಿರುತ್ತೆ ಅದನ್ನ ಮಾರ್ಕೆಟ್ಗೆ ಬಿಟ್ಕೊಡಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ಇವತ್ತು ಟ್ರೇಡ್ ಮಾಡೋದಾದ್ರೆ ಯಾವ ರೀತಿ ಇತ್ತು ಅಂತಂದ್ರೆ, ನೋಡಿ 17,040 ನಮಗೆ ಸಪೋರ್ಟ್ ಅಂತ ಗೊತ್ತಿದೆ. ಫಸ್ಟ್ ಕ್ಯಾಂಡಲ್ ಅಲ್ಲಿ ನಮಗೆ ಇಲ್ಲಿಂದ ಕ್ಲೀನ್ ಆಗಿ ರಿಜೆಕ್ಷನ್ ಬಂದಿದೆ 17,100 ಲೆವೆಲ್ ಇಂದ. ಅದಾದ್ಮೇಲೆ ನಮ್ಗೆ ಏನ್ ಮಾಡ್ತಾ ಇದೆ, ಡೋಜಿ ಮಾಡ್ತಾ ಇದೆ. ಸೆಕೆಂಡ್ ಕ್ಯಾಂಡಲ್ ಡೋಜಿ ಮಾಡ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ಕೆಳಗಡೆ ಹೋಗಕ್ಕೆ ಮನಸ್ಸಿಲ್ಲ. ಇಲ್ಲೂ ಕೂಡ ನಿಮಗೆ ಒಂದು ಒಳ್ಳೆ ಪ್ರೈಸ್ ಆಕ್ಷನ್ ಝೋನ್ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಇಮಿಡಿಯೇಟ್ ಆಗಿ ನಾನು ಪಿ ಕಡೆ ಹೋಗ್ಲಿಲ್ಲ. ನಿಮ್ಗೆ ಅನ್ಸ್ಬೋದು, ಅಷ್ಟೊಂದು ಹೇಳೋಗಿದ್ದಾರೆ, ನೆಗೆಟಿವ್ ಆಗಿದೆ, US ಮಾರ್ಕೆಟ್ 1% ಗಿಂತ ಜಾಸ್ತಿ ಬಿದ್ದಿದೆ. ನೋಡಿ, ಅದಕ್ಕೆ ದಯವಿಟ್ಟು ಬಯಾಸ್ ಆಗಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ನೀವು ಒಬ್ಬರು ಆಪ್ಷನ್ ಬೈಯರ್ ಆದ್ರೆ, ನೀವು ಬಯಾಸ್ ಆದ್ರೆ ಅದರಿಂದ ನಿಮಗೆ ಯಾವುದೇ ರೀತಿ ಅಂದ್ರೆ ಟ್ರೇಡ್ ಸಿಗಲ್ಲ ನಿಮ್ಗೆ. ಆಮೇಲೆ ವಾಪಸ್ ಇಲ್ಲಿ ಹೋದ್ರೂ ನೀವು ಪೀಸ್ ಪೊಸಿಷನ್ ತಗೊಂಡು ಕೂತಿದ್ರೆ ನಿಮಗೆ ಕೆಳಗಡೆ ಹೋಗ್ತದೆ. ನೋಡಿ, ದಯವಿಟ್ಟು ತುಂಬಾ ಬೇಜಾರಾಗುತ್ತೆ. ಕೆಲವರು 57,000 ಲಾಸ್ ಆಗಿದೆ ಅಂತ ಹೇಳಿದ್ರ, ಕೆಲವರು 50,000 ಲಾಸ್ ಆಗಿದೆ ಅಂತ ಹೇಳಿದ್ರ. ನೋಡಿ, ಲಾಸ್ ಹೇಗಾಗಿರ್ಬೋದು, ಮೂರೇ ಕಾರಣ ನನ್ನ ಪ್ರಕಾರ ಲಾಸ್ ಆಗಕ್ಕೆ, ಅಷ್ಟೊಂದು ದೊಡ್ಡ ಅಮೌಂಟ್ ಅಲ್ಲಿ ಲಾಸ್ ಆಗಕ್ಕೆ. ಒಂದು, ನೀವು ನಿನ್ನೆಯಿಂದನೇ ನೀವೇನ್ ಮಾಡಿರ್ಬೇಕು, ಒಂದು ಆಪೋಸಿಟ್ ವ್ಯೂ ನಲ್ಲಿ ನೀವು ಪೊಸಿಷನ್ ನ ಕ್ಯಾರಿ ಫಾರ್ವರ್ಡ್ ಮಾಡಿರ್ಬೇಕು. ಇದು ಫಸ್ಟ್ ಚಾನ್ಸ್. ಅಂದ್ರೆ ನೀವು ಒಂದಿಷ್ಟು ಕ್ವಾಂಟಿಟಿನ ಪಿ ಪೊಸಿಷನ್ ತಗೊಂಡಿದ್ರ, ಇಲ್ಲಿ ಬಂದಿದೆ, ಇಲ್ಲಿಂದ ವಾಪಸ್ ರಿಕವರ್ ಆಗ್ತಾ ಇದ್ರು, ನೀವೇನ್ ಮಾಡ್ತೀರಾ, ಆವರೇಜಿಂಗ್ ಅಂತ ಮಾಡ್ತಾ ಹೋಗ್ತೀರಾ. ಅವಾಗ ಆಬ್ವಿಯಸ್ಲಿ ನಿಮ್ದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಅದರಿಂದ ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ನೀವು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತನಕ ಕಾಯ್ತೀರಾ, ಪಿ ಆಗುತ್ತಾ ಅಂತ. ಇಲ್ಲಿಗೆ ಬರೋಷ್ಟೊತ್ತಿಗೆ ನಿಮಗೆ ವಾಪಸ್ ಹೈ ಕಳ ಬರುತ್ತೋ ಅಂತ ಹೇಳ್ಬಿಟ್ಟು ನಿಮ್ಗೆ ನೀವು ಗಿವ್ ಅಪ್ ಮಾಡ್ತೀರಾ. ಅಷ್ಟೊತ್ತಿಗೆ ನಿಮಗೆ ತುಂಬಾ ದೊಡ್ಡ ಲಾಸ್ ಆಗಿರುತ್ತೆ. ಇದು ಫಸ್ಟ್ ರೀಸನ್ ಅಲ್ವಾ. ಸೆಕೆಂಡ್ ರೀಸನ್ ಏನಾಗಿರ್ಬೋದು ಅಂತಂದ್ರೆ, ನಿಮಗೆ ಹೆವಿ ಕ್ವಾಂಟಿಟಿ ನೀವೇನಾದ್ರು ಟ್ರೇಡ್ ಮಾಡ್ತಾ ಇದ್ರೆ, ನಿಮಗೆ ಇವತ್ತಿನ ದಿನನೇ ಪೊಸಿಷನ್ ತಗೊಂಡಿದ್ದಾದ್ರೂ ನೀವು ಹೆವಿ ಕ್ವಾಂಟಿಟಿನಲ್ಲಿ ನೀವು ಟ್ರೇಡ್ ತಗೊಂತಾ ಇದ್ರೆ ಅದರಿಂದ ನಿಮಗೆ ಲಾಸ್ ಆಗಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲ, ಮೂರನೇ ಕಾರಣ ನನ್ನ ಪ್ರಕಾರ ಏನು ಅಂತಂದ್ರೆ, ಒಂದ್ಸಲ ಕೆಳಗಡೆ ಬರ್ತಾ ಇದೆ ಅಂತ ಪಿ ತಗೊಳೋದು, ಮೇಲ್ಗಡೆ ಹೋಗ್ತಾ ಇದೆ ಅಂತ ಸಿ ತಗೊಳೋದು, ಅಲ್ಲಿ ಮತ್ತೆ ರೆಡ್ ಕ್ಯಾಂಡಲ್ ಬಂತು ಅಂತ ಪಿ ತಗೊಳೋದು. ಈ ರೀತಿ ಇಂಟ್ರಾಡೇ ನಲ್ಲಿ ಓವರ್ ಟ್ರೇಡ್ ಮಾಡೋದ್ರಿಂದ ನಿಮಗೆ ಲಾಸ್ಗಳು ಜಾಸ್ತಿ ಆಗ್ತಾ ಇರಬಹುದು ಅಂತ. ನೋಡಿ, ಮೂರು ಕಾರಣಗಳಲ್ಲಿ ಯಾವುದೇ ಆಗಿದ್ರು ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ, ಒಂದು ಕಾಮನ್ ಐಟಮ್ ಏನಾಗ್ತಾ ಇದೆ ಇಲ್ಲಿ ಅಂತಂದ್ರೆ, ನಿಮ್ಮ ಕ್ಯಾಪಿಟಲ್ ಎರೋಷನ್ ಆಗ್ತಾ ಇದೆ. ನೀವು ಫಸ್ಟ್ ಟ್ರೇಡ್ ಆಯ್ತು, ಇಲ್ಲಿ ಏನ್ ತಗೊಂಡಿದ್ರು ಅದರಿಂದ ನೆಕ್ಸ್ಟ್ ಟ್ರೇಡ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅಂದ್ರೆ ನಿಮ್ದು ಆಲ್ರೆಡಿ ಒಂದಿಷ್ಟು ಕ್ಯಾಪಿಟಲ್ ಎರೋಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಯಾರು ಕಾಲ್ ಆಪ್ಷನ್ ಇಲ್ಲಿ ಟ್ರೇಡ್ ತಗೊಂಡಿದ್ರು ಅಂದ್ರೆ 17,200 ಅಂತ. ನೋಡಿ, ಇಲ್ಲಿ ಬರೋಷ್ಟೊತ್ತಿಗೆ ನಿಮಗೆ ಅದು ಆಲ್ಮೋಸ್ಟ್ ಇವತ್ತು ಗುರುವಾರ ಬೇರೆ ಆಗಿರೋದ್ರಿಂದ 0 ಹತ್ತತ್ರ ಬಂದ್ಬಿಟ್ಟು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನಿಮ್ಗೆ ಅದನ್ನ ನೀವು ವಾಪಸ್ ಇಲ್ಲಿ ಮೂವ್ಮೆಂಟ್ ಇದ್ರೂ ನಿಮಗೆ ಅಷ್ಟು ಉಳಿಸ್ಕೊಳ್ಳೋಂಥ ಧೈರ್ಯ ಇರೋದಿಲ್ಲ. ಆಬ್ವಿಯಸ್ಲಿ ನಿಮಗೆ ಆ ರೀತಿಯಾದಂಥ ಕಂಫರ್ಟ್ ಇಲ್ಲ ಆಸ್ ಅನ್ ಆಪ್ಷನ್ ಬಯರ್. ಯಾಕಂದ್ರೆ ನೀವು ಪ್ರತಿ ಕ್ಷಣನೂ ನೀವು ಟೈಮ್ ವಿರುದ್ಧನೇ ಕೆಲಸ
ಕೆಲಸ ಮಾಡ್ತಾ ಇರ್ತೀರಾ. ಹಾಗಾಗಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಕ್ಯಾರಿ ಫಾರ್ವರ್ಡ್ ಮಾಡೋದು ಆಪ್ಷನ್ ಬೈರ್ಸ್ಗೆ ಎಸ್ಪೆಷಲಿ ವೆಡ್ನೆಸ್ಡೇ ಥರ್ಸ್ಡೇ ಖಂಡಿತ ನೋನು. ಯಾಕಂದ್ರೆ ನಿಮಗೆ ಯಾವ ಕಡೆ ಮೂಮೆಂಟ್ ಹೋದ್ರು ಒಂದು ಗ್ಯಾಪ್ ಡೌನ್ ಅಲ್ಲೇ ನಿಮ್ದು ಮೊಮೆಂಟಮ್ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಬುಧವಾರ ಗುರುವಾರಗಳಂತೆ ಯಾವುದೇ ರೀತಿಯಾದ ಪೊಸಿಷನ್ಗಳನ್ನ ಇಟ್ಕೊಳಕ್ ಹೋಗ್ಲೇಬೇಡಿ. ಸೊ ಇವತ್ತು ಹಾಗಿದ್ರೆ ಹೇಗೆ ಟ್ರೇಡ್ ಮಾಡಬಹುದಿತ್ತು ಅಂದ್ರೆ ನೋಡಿ, ಇಲ್ಲಿ ಬಂತು, ಇದಾದ್ಮೇಲೆ ನಿಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಹ್ಯಾಮರ್ ಅಂತ ಹೇಳಿದೆ. ಬಟ್ ಇಲ್ಲಿ ನೋಡಿ ನಿಫ್ಟಿನಲ್ಲಿ ಏನಾಗ್ತಾ ಇದೆ, ಇದು ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಡೌನ್ ಟ್ರೆಂಡ್ ಬಂದಿದೆ. ಇಲ್ಲಿ ನಮಗೆ ಒಂದು ಬುಲ್ಲಿಶ್ ಎನ್ಕಲ್ಫಿಂಗ್ ಪ್ಯಾಟರ್ನ್ ಬಂದಿದೆ. ಯಾರು ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋಡಿದ್ರು ಅವರಿಗೆ ಗೊತ್ತಿರುತ್ತೆ. ನೋಡಿ ಇಲ್ಲಿಂದ ನೀವು ಈ ಝೋನ್ ಯಾವಾಗ ಬೀಟ್ ಆಯ್ತು, ಇಲ್ಲಿ ನೀವು ಎಂಟ್ರಿ ತಗೊಂಡಿದ್ರು ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನೋಡಿ ಒಂದು ಕ್ಯಾಂಡಲ್ ನೀವು ಎಂಟ್ರಿ ಮುಗಿಸ್ಕೋಬಹುದು. 17,070 ಲೆವೆಲ್ ಇಂದ 17,120 ಲೆವೆಲ್ ಅಂದ್ರೆ ಒಂದು ಕ್ಯಾಂಡಲ್ ಸಾಕು. ನಾನು ನಿಮಗೆ ಈ ಟೈಮಲ್ಲಿ ಎಲ್ಲ ಒಂದು ಎಕ್ಸಿಟ್ ಆದೆ, ಒಂದು ಗ್ರೂಪ್ ಅಲ್ಲಿ ನಾನು ಅಪ್ಡೇಟ್ ಕೂಡ ಕೊಟ್ಟೆ. ನಾನು ಇವತ್ತು ಫಸ್ಟ್ ನೋಡಿ ಇಲ್ಲಿ ಒಂದು ನಾನು ಅಡ್ಡ ಮನಿ ನಾನು ಟ್ರೇಡ್ ಮಾಡಿದೆ. ಗುರುವಾರ ದಿನ ನಾನು ಸಾಧ್ಯವಾದಷ್ಟು ಅಡ್ಡ ಮನಿ ಟ್ರೇಡ್ ಮಾಡಕ್ ನೋಡ್ತಾ ಇರ್ತೀನಿ, ಅನ್ಲೆಸ್ ನನಗೆ ವ್ಯೂ ಕನ್ಫರ್ಮ್ ಇಲ್ಲ ಅಂದ್ರೆ. ನನಗೆ ಮೊದಲೇ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇಲ್ಲಿ ಕ್ರಿಯೇಟ್ ಆಗಿದೆ ನೆನ್ನೆದು, ಅದಕ್ಕೆ ನಾನು ಕೆಳಗಡೆ ಓಪನ್ ಆಗಿದೆ. ಇಲ್ಲಿ ಮೇಲ್ಗಡೆ ಕೊಟ್ಟರು ನಾನು ಈ ಬಸ್ ಸ್ಟ್ಯಾಂಡ್ ಝೋನ್ ಇರೋದ್ರಿಂದ ಇಲ್ಲೇನೆ ನಾನು ಲಾಂಗ್ ಟ್ರೇಡ್ ಅನ್ನು ಉಳಿಸ್ಕೊಳೋದಿಲ್ಲ ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿದ್ದೆ. ಹಾಗಾಗಿ ನಾನು 39,900 ಕಾಲ್ ಆಪ್ಷನ್ ಅಟ್ ಟೈಮಲ್ಲಿ ಅಡ್ಡ ಮನಿ ಆಗಿತ್ತು. ಅದೇ ರೀತಿ 17,100 ಕಾಲ್ ಆಪ್ಷನ್ ಅದು ಕೂಡ ಅಡ್ಡ ಮನಿ ಆಗಿತ್ತು. ಅದೆರಡು ಟ್ರೇಡ್ ಅನ್ನು ತೋರಿಸಿದೆ, ಅದು ಒಳ್ಳೆ ಟ್ರೇಡ್ ಕೂಡ ಸಿಕ್ತು ನಮಗೆ. ಸೊ ಬಟ್ ನಾನು ನಿಮ್ಗೆ ಏನು ಹೇಳಿದೆ, ನಾನು ಲಾಂಗರ್ ಟ್ರೇಡಿಗೆ ಇರೋದಿಲ್ಲ, ಇದನ್ನ ನಾನು ಬೇಗ ಮುಗಿಸ್ಕೊಂತೀನಿ ಅಂತ ಹೇಳಿದ್ದೆ. ಜೊತೆಗೆ ನಿಮಗೆ 17,200 ಝೋನ್ ಹತ್ರ ಬಂದು ಮಾರ್ಕೆಟ್ ಒಂದು ಪಾಸ್ ತಗೊಳ್ಲೇಬೇಕು, ಯಾಕಂದ್ರೆ ಇಲ್ಲಿ ಒಂದು ಹೈ ಝೋನ್ ಇದೆ ಅಲ್ವಾ. ಸೊ ಇಲ್ಲಿ ಬಂದು ಒಂದು ಹಾಲ್ಟ್ ಆಗಬೇಕು ಅಂತಾನು ಹೇಳಿದ್ದೆ ಅಲ್ವಾ. ನೋಡಿ ನಾನು ಹೇಳಿದ್ದನ್ನೇ ನೀವು ಫಾಲೋ ಮಾಡಬೇಕು ಅಂತಿಲ್ಲ, ದಯವಿಟ್ಟು ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ನಾನೇನಾದ್ರೂ ಇಂಡಿಕೇಟರ್ ಹಾಕಿ ತೋರಿಸ್ತಾ ಇದ್ದೇನೆ, ಏನಾದ್ರು ನಿಮ್ಗೆ ಗೊತ್ತಿಲ್ಲದೆ ತೋರಿಸ್ತಾ ಇದ್ದೀನ, ಚಾರ್ಟ್ಸ್ ನನಗೂ ನಿಮಗೂ ಸೇಮ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ದಯವಿಟ್ಟು ಪ್ಯೂರ್ ಚಾರ್ಟ್ಸ್ ಅಲ್ಲಿ ಆದಷ್ಟು ಇರೋದಕ್ಕೆ ಟ್ರೈ ಮಾಡಿ. ಇಲ್ಲಿ ಏನಾಯ್ತು, 17,200 ಝೋನಿಗೆ ಬಂದು ಇಲ್ಲಿ ನಾವು ಮತ್ತೆ ವಾಪಸ್ ಒಂದು ಸ್ವಲ್ಪ ಹೊತ್ತು ಅದೇ ಝೋನಲ್ಲಿ ಆಟ ಆಡ್ತಾ ಇದ್ವಿ. ಅದಾದ್ಮೇಲೆ ನಿಮಗೆ ಒಂದು ರಿಜೆಕ್ಷನ್ ಬಂತು. ಈ ರಿಜೆಕ್ಷನ್ ಜೋರಾಗಿತ್ತು. ಇಲ್ಲಿ ಯಾವ ರೀತಿ ನಾವು ಟ್ರೇಡ್ ಮಾಡಬಹುದಾಗಿತ್ತು ಅಂದ್ರೆ ನೋಡಿ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಕ್ರಿಯೇಟ್ ಮಾಡಿದೆ. ಇದು ಸರಿಸುಮಾರು ಯಾವುದು 17,173 ನಾವು ಹಾಕೊಂಡ್ಬರ್ತಾರೆ ಟ್ರೇಡ್ ಲೈನ್. ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿಗೆ ಬಂದು ಕ್ಲೀನ್ ಆಗಿ ಅಲ್ಲಿ ಬೀಟ್ ಮಾಡಕ್ ನೋಡ್ತಾ ಇದೆ. ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ತರ ಆಗ್ತಾ ಇತ್ತು, ಇಲ್ಲಿ ಸಪೋರ್ಟ್ ತರ ತಗೊಂತು, ಮತ್ತೆ ಅದನ್ನ ಬ್ರೇಕ್ ಆಯ್ತು. ಇದೇ ಪ್ಯಾಟರ್ನ್ ನಾನು ನಿಮ್ಗೆ ಹೇಳುವಂಥದ್ದು. ಈ ಝೋನಲ್ಲಿ ಬಂದಿದೆ, ಆಲ್ರೆಡಿ ಒಳ್ಳೆ ಮೂವ್ಮೆಂಟ್ ದಿನದಲ್ಲಿ ಆಗಿ ಹೋಗಿದೆ. ಸೊ ನೀವು ಏನಿಲ್ಲ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಝೋನ್ ತನಕ ಅಂತ ನೀವು ಟ್ರೇಡ್ ಮಾಡಿದ್ರೆ ಈ ಸಣ್ಣ ಟ್ರೇಡ್ ಅನ್ನ ನೀವು ಖಂಡಿತವಾಗ್ಲೂ ಇಲ್ಲಿ ತಗೋಬಹುದಿತ್ತು. ಇದನ್ನೇ ನೀವು ಸ್ಟಾಪ್ ಲಾಸ್ ಆಗಿ 17,200 ಲೆವೆಲ್ ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಇಲ್ಲಿ ಟ್ರೇಡ್ ನ ಮಾಡಬಹುದಾಗಿತ್ತು. ಇಲ್ಲ ಆಲ್ರೆಡಿ ಫಸ್ಟ್ ದಿನದಲ್ಲಿ ಪ್ರಾಫಿಟ್ ಮಾಡಿದಿರಾ ಅಂತಂದ್ರೆ ಇಲ್ಲಿ ಏನಿರುತ್ತೆ ಇದ್ರದ್ದು 20% ರಿಸ್ಕ್ ತಗೊಳ್ಳಿ, ಇಲ್ಲಿ ಟ್ರೇಡ್ ತಗೊಂಡು ಕೂತ್ಕೊಳ್ಳಿ. ದಯವಿಟ್ಟು ವಾಪಸ್ ಮಾರ್ಕೆಟ್ಗೆ ನೀವು ಏನು ಶ್ರಮ ಪಟ್ಟಿರ್ತಾರೋ ಬೆಳಗ್ಗೆ ಅದನ್ನು ವಾಪಸ್ ಕೊಡಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ನೋಡಿ ಇಲ್ಲಿಂದ ನಿಮಗೆ ಎಷ್ಟು ಕ್ಲೀನಾಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಎಲ್ಲೂ ಕೂಡ ನಿಮಗೆ ನಾನು ವಾಟರ್ ಫಾಲ್ ಮಾಡಲ್ಲ ಅಂತ ಏನು ಹೇಳ್ತೀನಿ ಅದನ್ನ ನಿಮಗೆ ಬೀಟ್ ಮಾಡಲೇ ಇಲ್ಲ. ಇದೇ ರೀತಿಯಾಗಿ ಕೆಳಗಡೆ ಬರ್ತಾ ಹೋಯಿತು. ಈ ಪಾಯಿಂಟಲ್ಲಿ ಒಂದ್ಸಲ ನಿಮಗೆ ನೋಡಿ ನಮ್ದು 17,080 ನಾವೇ ಹಾಕೊಂಡ್ರೆ ಟ್ರೆಂಡ್ ಲೈನ್ ಇದೆ, ಇಲ್ಲಿ ಬರ್ತಾ ಇದ್ದಾಗಲೇ ನೀವು ಎಕ್ಸಿಟ್ ಆಗಬೇಕು. ಇಲ್ಲಿಂದ ನಿಮಗೆ ವಾಪಸ್ ಮತ್ತೆ ಪುಲ್ ಬ್ಯಾಕ್ ತರ ಬಂದ ಆದ್ರೂ ವಾಪಸ್ ಕೆಳಗಡೆ ಬಂದೋಯ್ತು. ಸೊ ಇಲ್ಲೂ ಕೂಡ ನಾನು ಟ್ರೇಡ್ನ ತಗೊಂಡೆ, ಇಲ್ಲೂ ಕೂಡ ಟ್ರೇಡ್ ಮಾಡಿದೆ. ಸೊ ಇದು ಇಷ್ಟನ್ನು ನಾನು ಕ್ಯಾಪ್ಚರ್ ಮಾಡಕ್ಕೆ ಹೋಗಲಿಲ್ಲ. ನನ್ನ ಎಕ್ಸಿಟ್ ಈ ಬಸ್ ಸ್ಟ್ಯಾಂಡ್ ಝೋನ್ನ ಲೋಗೆ ಆಗಿತ್ತು. ಈ ಸರಿ ಸುಮಾರು ಈ ಝೋನಲ್ಲಿ ನಾನು ಎಕ್ಸಿಟ್ ಮಾಡ್ಕೊಂಡು ಇಲ್ಲಿಂದ. ಸೊ ಬೇಕಾದಷ್ಟು ನೀವು ಆಸ್ ಅನ್ ಆಪ್ಷನ್ ಬೇರೆ ಗುರುವಾರ ನಿಮ್ಗೆ ಅಷ್ಟೊಂದು ಟ್ರೇಡ್ ಸಿಗ್ತಾ ಇದೆ ಅಂತಂದ್ರೆ ನೋಡಿ ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಏನು ಬೇಡ, ಈ ರೀತಿಯಾಗಿ ನಿಫ್ಟಿನಲ್ಲಿ ಟ್ರೇಡ್ ಮಾಡಬಹುದಾಗಿತ್ತು. ಸೊ ನಾಳೆದು ಏನು ಕತೆ ಹಾಗಾದ್ರೆ ಅಂದರೆ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾನು ಒಂದು ಗ್ರೂಪಲ್ಲಿ ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ನೋಡಿ ಅವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ವಿ, ಮಾರ್ಕೆಟ್ ಇವತ್ತು ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಸರಿಸುಮಾರು 12:42ಕ್ಕೆ ನಿಮ್ಗೆ ಹೇಳಿದೆ. ಅವಾಗ ನೋಡೋದಾದ್ರೆ ನಿಮಗೆ ಇದು ಹಿಂದಿನ ದಿನದ ಏನಿದೆ ನೆನ್ನೆ ಡೋಜಿ ಮಾಡಿತ್ತು ಅದನ್ನು ಕಂಪ್ಲೀಟಾಗಿ ತಿನ್ನೋ ಹಾಕೋ ಥರ ಕ್ಯಾಂಡಲ್ ಬಂದಿತ್ತು. ಇದೇ ಬ್ಯಾಂಕ್ ನಿಫ್ಟಿ ಚಾರ್ಟು, ಬಟ್ ಸೇಮ್ ನಿಫ್ಟಿಗೂ ಕೂಡ ಅದೇ ರೀತಿಯಾಗಿ. ಸೊ ಇದೇ ರೀತಿಯಾಗಿ ಏನಾದರೂ ಇವತ್ತು ಕ್ಲೋಸ್ ಆಗಿದ್ದಿದ್ರೆ ನಾಳೆಗೆ ನಾವು ಮತ್ತೆ 40,300-350 ಟಾರ್ಗೆಟ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಆದರೆ ಈ ರೀತಿ ಕ್ಲೋಸ್ ಆಗಿದೆಯಾ? ಇಲ್ಲ. ಇನ್ನೂ ಒಂದು ಕೆಳಗಡೆ ಬಂದು ಡೋಜಿ ಥರ ನೆನ್ನೆಗಿಂತ ವೀಕ್ ಆಗಿ ಕ್ಲೋಸ್ ಆಗಿದೆ. ದಯವಿಟ್ಟು ಹಿಂದೆ ನೋಡ್ಕೊಂತ ಬನ್ನಿ. ಇದೇನು ಒಂದು ಝೋನ್ ಕ್ರಿಯೇಟ್ ಆಗಿತ್ತಲ್ಲ ಇಲ್ಲಿ ಯಾವ್ಯಾವಾಗ ಬಂದಿದೆಯೋ ಅವಾಗೆಲ್ಲ ಮಾರ್ಕೆಟು ರೆಡ್ಡಲ್ಲೇ ಕ್ಲೋಸ್ ಆಗಿದೆ. ಆ ದಿನ ಒಂದು ಡೋಜಿ ಮಾಡಿದೆ, ಇಲ್ಲ ರೆಡ್ ಮಾಡಿದೆ, ಇಲ್ಲ ಗ್ರೀನ್ ಮಾಡಿದ್ರು ವಾಪಸ್ ದಿನ ನಿಮಗೆ ರೆಡ್ ಬಂದಿದೆ, ಇಲ್ಲಿ ಬ್ರೇಕ್ಔಟ್ ಥರ ಕೊಟ್ಟು ಇಲ್ಲಿ ಮಾಡಿದೆ. ನೋಡಿ ಇಲ್ಲಿ ಇನ್ನೂ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಎಲ್ಲ ಕಡೆನೂ ನಿಮ್ಗೆ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿದೆ, ಒಂದು ಬ್ರೇಕ್ಔಟ್ ಥರ ಅಂತ ಕೊಟ್ಟಿದೆ, ಮತ್ತೆ ಜೋರಾಗಿ ಬೀಳಿಸಿದೆ. ಇಲ್ಲಿ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿದೆ, ಬ್ರೇಕ್ಔಟ್ ಥರ ಅಂತ ಕೊಟ್ಟಿದೆ, ಜೋರಾಗಿ ಬೀಳಿಸಿದೆ. ಸೊ ಇಲ್ಲಿ ಈ ಝೋನಲ್ಲಿ ಬಸ್ ಸ್ಟ್ಯಾಂಡ್ ಕ್ರಿಯೇಟೇ ಆಗಲಿಲ್ಲ, ಇಲ್ಲಿ ರೆಡ್ ಬಂತು, ಇಲ್ಲಿಂದ ಕೆಳಗಡೆ ಬಂತು. ಈಗ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡುತ್ತಾ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿ ಮೇಲ್ಗಡೆ ಕೊಟ್ಟು ಮತ್ತೆ ಬೀಳಿಸುತ್ತಾ ಒಂದು ಪಾಸಿಬಿಲಿಟಿ. ಇಲ್ಲ ನಾಳೆಯಿಂದನೇ ನಿಮಗೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಅಥವಾ ದೊಡ್ಡದಾಗಿ ಈ ರೀತಿ ಏನು ಎರಡನೇ ದಿನದಲ್ಲಿ ಬರ್ತಾ ಇತ್ತೋ ಬಾರು ಈ ರೀತಿ ಬರೋ ಸಾಧ್ಯತೆ ಇರುತ್ತೆ. ಸೊ ಇವತ್ತು ಏನಾದರೂ ಗ್ರೀನಲ್ಲಿ ಎಂಡ್ ಆಗಿದ್ರೆ ನಾಳೆದು ನಾವು ನೋಡ್ಕೋಬೇಕು, ಇಂಪಾರ್ಟೆಂಟ್ ಅಂತ ಹೇಳಿದೆ. ಯಾಕಂದ್ರೆ ನೋಡಿ ಒಂದು ರೆಡ್, ಒಂದು ಗ್ರೀನು ಮತ್ತೆ ಒಂದು ರೆಡ್ ಆಗಿ ಆಮೇಲೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತು. ಯಾಕೆಂದ್ರೆ ಈ ದಿನದಲ್ಲಿ ಶನಿವಾರ ಭಾನುವಾರ ಬಂದಿತ್ತು. ಸೊ ನಾಳೆ ಆದ್ಮೇಲೆ ಏನು ಬರುತ್ತೆ, ಮತ್ತೆ ಶನಿವಾರ ಭಾನುವಾರ ಬರುತ್ತೆ. ಈ ರೀತಿಯಾಗಿ ನೋಡಿ ಇನ್ಫ್ಯಾಕ್ಟ್ ನೀವು ಇಂಟ್ರಾಡೇ ಪ್ಯಾಟರ್ನ್ ಮಾಡಬೇಕಾದ್ರೆ ಡೈಲಿ ಕ್ಯಾಂಡಲಲ್ಲಿ ಈ ತರ ಮೂವ್ಮೆಂಟ್ ಆದರೆ ಇದು ಹ್ಯಾಮರ್ ಆಗಿ ಕ್ಲೋಸ್ ಆಗುತ್ತಾ ಆ ಲೆವೆಲ್ಗೆ ನೀವು ಥಿಂಕಿಂಗ್ನ ನೀವು ಚೇಂಜ್ ಮಾಡ್ಕೊತ ಹೋಗಬೇಕು. ನೀವು ಬರೀ ಇಂಟ್ರಾಡೇ ನೋಡ್ತಾ ಇದ್ದೀರಾ ನಿಜ, ಆದರೆ ಇಂಟ್ರಾಡೇನಲ್ಲಿ ಈ ಮೂವ್ ಇಲ್ಲಿ ಬರ್ತಾ ಇದೆಯಲ್ಲ ನೋಡಿ, ಇಲ್ಲಿಂದ ಮಾರ್ಕೆಟ್ ಓಪನ್ ಆಗಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಓಪನ್ ಆಗಿದ್ರೆ ಇದು ಗ್ರೀನ್ ಕಲರ್ ಅಲ್ಲಿ ಡೋಜಿ ಮಾಡಬೇಕು ಅಂದ್ರೆ ಇದ್ರ ಮೇಲ್ಗಡೆ ಇಲ್ಲೆಲ್ಲರೂ ಕ್ಲೋಸ್ ಆಯ್ತು ಅಂದ್ರೆ ಬಂದು ಸರಿ ಸೊ ನಮ್ಗೆ ಏನಾಗುತ್ತೆ, ಪ್ಯಾಟರ್ನ್ ಯಾವ ರೀತಿ ಕಾಣುತ್ತೆ, ಈ ರೀತಿ ಕಾಣುತ್ತೆ. ಸೊ ಇಲ್ಲಿಂದ ಓಪನ್ ಆಗಿತ್ತು ಅಂತ ಇಲ್ಲಿ ನೋಡಿ, ಇಲ್ಲಿಂದ ಲೋ, ಇದು ಓಪನ್, ಇದು ಕ್ಲೋಸ್ ಅಂತ ಈ ರೀತಿ ಗ್ರೀನ್ ಡೋಜಿ ಆಗುತ್ತೆ. ಅದೇನಾದ್ರೂ ಇದಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ, ಸೇಮ್ ನಮಗೆ ರೆಡ್ ಡೋಜಿ ಆಗುತ್ತಲ್ವಾ. ಈ ರೀತಿ ಡೋಜಿ ಪ್ಯಾಟರ್ನ್ ಮಾಡೋದಾದ್ರೆ
ಅಂತಂದ್ರೆ ಈ ರೀತಿ ಆಗುತ್ತೆ ನೋಡಿ. ಈ ರೀತಿ ನೀವು ಯೋಚನೆ ಮಾಡಬೇಕು ಯಾವಾಗ ಎಸ್ಪೆಷಲಿ ಎಂಡಿಂಗ್ ಡೇ ಬರ್ತಾ ಇದೆ ಅಂತಂದಾಗ, ಅದು ಕೂಡ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಬಟ್ ಇವತ್ತು ನಮಗೆ ಸೆಕೆಂಡ್ ಹಾಫ್ ಅಲ್ಲಾರು ಟ್ರೇಡ್ ಮಾಡಬಹುದಾಗಿದೆ ನೋಡಿ. ಫಸ್ಟ್ ಹಾಫ್ ಅಲ್ಲೂ ಟ್ರೇಡ್ ಕಾಣಿಸ್ತಾ ಇದೆ, ಸೆಕೆಂಡ್ ಹಾಫ್ ಅಲ್ಲೂ ಟ್ರೇಡ್ ಕಾಣಿಸ್ತಾ ಇದೆ, ಆದರೂ ಪ್ರಾಫಿಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದೇ ರೀಸನ್, ನೀವು ಸಿ ಇದ್ದಾಗ ಪಿ ವ್ಯೂ ಇಟ್ಕೊಂಡಿದ್ದೀರಾ, ಪಿ ಇದ್ದಾಗ ಸಿ ವ್ಯೂ ಇಟ್ಕೊಂಡಿದ್ದೀರಾ. ಆ ವ್ಯೂನ ಬಿಟ್ಕೊಳಕ್ಕೆ ರೆಡಿ ಇಲ್ಲ. ಯಾವಾಗ ಈ ಝೋನ್ ಅನ್ನು ಬಿಟ್ಬಿಟ್ಟು ಇಲ್ಲಿ ವಾಪಸ್ ಬರ್ತಾ ಇದೆ, ಇಲ್ಲೇ ಎಕ್ಸಿಟ್ ತಗೊಂಡಿದ್ದೀರಾ, ನಿಮಗೆ ಈ ಬಾರ್ ಬಂದಾಗ ಹೇಗೆ ನೀವು ಪಿ ಪೊಸಿಷನ್ಗಳಿದ್ರೂ ನಿಮಗೆ ಲಾಸ್ ಆಗ್ತಾ ಇರಲಿಲ್ಲ. ಅನ್ಲೆಸ್ ನೀವು ತುಂಬಾ ಓವರ್ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡಿದ್ರೆ ಅವಾಗ ನಿಮಗೆ ಖಂಡಿತ ಒಂದೇ ಬಾರಲ್ಲಿ ದೊಡ್ಡ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದ್ರೆ ನಿಮಗೆ ನೀವು ಲಾಸ್ ಅನ್ನ ತಗೊಳೋದಾದ್ರೆ, ಸ್ಟಾಪ್ ಲಾಸ್ ನ ಬುಕ್ ಮಾಡ್ಕೊಳೋದಾದ್ರೆ ನಿಮಗೆ ಅಷ್ಟೊಂದು ದೊಡ್ಡ ಲಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ದಿನ ಆಗಿದ್ರು ನೀವು ಸ್ಟಾಪ್ ಲಾಸ್ ನ ಬುಕ್ ಮಾಡ್ಕೊತಾ ಇದ್ದೀರಾ ಅಂದ್ರೆ ಅಷ್ಟು ದೊಡ್ಡ ಲಾಸ್ ಆಗೋದಿಲ್ಲ. ದಯವಿಟ್ಟು ಸ್ಟಾಪ್ ಲಾಸ್ ನ ಬುಕ್ ಮಾಡ್ಕೊಳೋದನ್ನ ಕಲೀರಿ. ಅದೇ ರೀತಿಯಾಗಿ ನಾನು ಬ್ಯಾಂಕ್ ನಿಫ್ಟಿನಲ್ಲಿ 2.5 ಆದ್ಮೇಲೆ ನಾನು ಆನ್ಲೈನ್ ಬರಲಿಲ್ಲ, ಆದರೆ 2.5 ಆದ್ಮೇಲೆ ಎಂಥ ದೊಡ್ಡ ಮೂವ್ಮೆಂಟ್ ಬಂದಿದೆ ಅಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಈ ಝೋನ್ ನೋಡಿ ಏನಿತ್ತು ಅದಕ್ಕಿಂತ ದೊಡ್ಡದಾಗಿ ಬಂದು ಕೆಳಗಡೆ ತನಕ ಬಂದು 39,580 ಈ ಝೋನ್ಗೆಲ್ಲ ಬಂದ್ಬಿಟ್ಟು ಕ್ಲೋಸ್ ಆಗಿದೆ. ಇಲ್ಲಿ ಅಗೇನ್ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇದು ಏನು ಕಾಣಿಸ್ತಾ ಇದೆ ಇದು. ಸೊ ನಾಳೆ ಇದೇ ಝೋನಲ್ಲಿ ನಮಗೆ ಓಪನ್ ಆಗಿ ಈ ಬಸ್ ಸ್ಟ್ಯಾಂಡ್ ಝೋನ್ ಯಾವ ರೀತಿ ಟೆಸ್ಟ್ ಆಗುತ್ತೆ ಅಂತ ನೋಡಬೇಕು. 39,442 ಏನಾದ್ರು ಬ್ರೇಕ್ ಆಗಿ ಹೋಯ್ತು ಅಂತಂದ್ರೆ ನಮಗೆ ತುಂಬಾ ದೊಡ್ಡ ನೆಗೆಟಿವ್ ಸೆಂಟಿಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ನಾಳೆ ಗ್ಯಾಪ್ ಡೌನ್ ಆಗೋದನ್ನು ನಾವು ಅಲ್ಲಗಳೆಯೋದಿಲ್ಲ. ಸೊ ದಯವಿಟ್ಟು ಸ್ವಲ್ಪ ವ್ಯೂಸ್ ಬದಲಾಗಿದೆ, ದಯವಿಟ್ಟು ಅಬ್ಸರ್ವ್ ಮಾಡಿ. ನಾವು ಇಷ್ಟು ದಿನ ಏನಂತ ಹೇಳ್ತಾ ಬರ್ತಿದ್ವಿ, 40,200 ಈ ಎಕ್ಸ್ಪೈರಿ ಕಾಣಿಸ್ಬೋದು ಅಂತ ಹೇಳಿದ್ದೆ. 40,200ನ ನಾವು ಟಚ್ ಮಾಡಿದ್ವಿ ಕೂಡ, ಅಲ್ಲಿಂದ ಸ್ಟ್ರೈಟ್ ಅವೇ ನಮಗೆ ರಿಜೆಕ್ಷನ್ ಬಂತು. ಒನ್ ವೇ ಮೂವ್ ಅಲ್ವಾ ಇದು, ಎಂಥ ದೊಡ್ಡ ಕ್ಯಾಪ್ಚರ್ ಆಗಿತ್ತು ಇಲ್ಲಿ. ಅದೇ ರೀತಿಯಾಗಿ ನೀವು ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ವೀಕಲ್ಲಿ ಕ್ಲೋಸ್ ಆಗಿದೆ. ಇಷ್ಟು ದಿನ ನಾವೇನು ಸಪೋರ್ಟ್ ಅಲ್ಲಿ ಹೇಳ್ತಾ ಇದ್ವಿ, ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿದೆ, ಹಾಗಾಗಿ ಏನೋ ಆತಂಕ ಬೇಡ, 17,300 ತನಕ ಹೋಗ್ಬೋದು ನಿಫ್ಟಿ ಅಂತ ನಾವು ಮಾತಾಡ್ಕೊಂಡು ಬಂದಿದ್ವಿ. ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಶನ್ಶಿಪ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಯಾಕೆ ನಾವು ಎಲ್ಲಾ ಬೇರೆ ಸೆಕ್ಟರ್ಗಳಿದ್ರು ಬ್ಯಾಂಕ್ ನಿಫ್ಟಿ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ಅಂದ್ರೆ, ಎರಡರದ್ದು ಕೋರ್ ರಿಲೇಷನ್ ಮ್ಯಾಟ್ರಿಕ್ಸ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಎಲ್ಲಿ ತನಕ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿರುತ್ತೋ ಹೆಚ್ಚಿನ ಅಂಶ ನಿಫ್ಟಿನೂ ಕೂಡ ಒಂದು ಸೈಡ್ ವೇಸ್ ಅಲ್ಲೋ ಒಂದು ಅಪ್ ಮೂವ್ಮೆಂಟ್ ಕೊಡುತ್ತೆ ಹೊರತು ಉಲ್ಟಾ ಆಗ್ಬಿಟ್ಟು ಹೋಗೋ ಸಾಧ್ಯತೆ ಕಮ್ಮಿ. ಆದರೆ ಈಗ ಏನಾಗಿದೆ, ಇವತ್ತು ಆಲ್ ಆಫ್ ಎ ಸಡನ್ ನಮ್ದು ಎಲ್ಲ ವ್ಯೂ ಏನಿತ್ತು ಅದು ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ನೋಡಿ. ಈ ಝೋನ್ ಹತ್ರ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ ಎಂಡ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ನೀವು ಒನ್ ಡೇ ಕ್ಯಾಂಡಲ್ ನೋಡೋದಾದ್ರೆ ಈಗ ಏನಾಗಿದೆ, ಏನು ಬ್ರೇಕ್ಔಟ್ ಅಂತ ಕೊಡ್ತಾ ಇತ್ತು ಆ ಝೋನ್ ಇಂದ ಇವಾಗ ಸ್ಟ್ರೈಟ್ ಆಗಿ ರಿಜೆಕ್ಷನ್ ಬಂದಿದೆ. ಎಂಥ ದೊಡ್ಡ ರಿಜೆಕ್ಷನ್ ಇಲ್ಲಿ ನೋಡಿ, ಸ್ವಲ್ಪ ಗಮನಿಸಿ. ಇನ್ನು ಒಂಚೂರು ಕೆಳಗಡೆ ಬಂದು ಕ್ಲೋಸ್ ಆಗಿದ್ರೆ ಇದು ಪಕ್ಕಾ ಶೂಟಿಂಗ್ ಸ್ಟಾರ್ ಅಂತ ನಾವು ಹೇಳ್ಬೋದಾಗಿತ್ತು. ಆದರೆ ಬ್ಯಾಂಕ್ ನಿಫ್ಟಿ ಒಳ್ಳೆ ಬುಲ್ಲಿಶ್ ಸೆಂಟಿಮೆಂಟ್ನ ಕೊಟ್ಟು ಈ ಝೋನ್ ಹತ್ರ ಟೆಸ್ಟ್ ಮಾಡೋಕ್ಕೆ ಬಂದಾಗ 40,200 ಝೋನಿಂದ ನೋಡಿ, ಈ ಇಲ್ಲೋ ಇದ್ದಾಗ ನಾವು ಮಾತಾಡಿದ್ವಿ ಈ ಎಕ್ಸ್ಪೈರಿನಲ್ಲಿ 40,200 ನಮಗೆ ನೋಡಲಿಕ್ಕೆ ಸಿಗ್ಬೋದು ಅಂತ ನೋಡಿ. ಯಾವತ್ತೂ ಹೇಳ್ತೀನಿ ಕೇಳಿ, ಸಿ ಮೂವ್ಮೆಂಟ್ ಆಗುತ್ತಲ್ಲ ನಿಧಾನ ಆಗೋದು, ಈ ರೀತಿ ಡೋಜಿ ಮಾಡಿ ಹೀಗಾಗಿ ಈ ರೀತಿ ಆಗ್ತಾ ಹೋಗುತ್ತೆ. ಆದರೆ ಪಿ ಮೂವ್ಮೆಂಟ್ಗಳು ನಿಮಗೆ ಫಾಸ್ಟಾಗಿ ಬರುತ್ತೆ. ಇಲ್ಲೇ ನೋಡಿ ಅಬ್ಸರ್ವ್ ಮಾಡಿ, 1, 2, 3 ದಿನದ ಕ್ಯಾಂಡಲ್ನ ನಾವು 6 ದಿನ ತೊಗೊಂಡು ಮಾಡಿದ್ವಿ, ಆದರೂ ಆ ಹೈನ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಯಾವತ್ತು ಹಿಂದೆ ನೋಡ್ತಾ ಬನ್ನಿ, ಯಾವಾಗ ಸಿ ಮೂವ್ಮೆಂಟ್ ಆಗಿದೆಯೋ ಅದು ನಿಧಾನನೇ ಆಗಿರೋದು. ಹಾಗಂತ ನಿಧಾನಕ್ಕೆ ನಿಮಗೆ ಮೇಲ್ಗಡೆ ತಗೊಂಡು ಹೋಗ್ತಾ ಇರ್ತಾರೆ, ಆ ಪಾಸಿಬಿಲಿಟಿ ಇದೆ. ಅದು ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಯಾವಾಗ ಇದ್ರ ಮೇಲ್ಗಡೆ ಏನಾದ್ರು ಕ್ಲೋಸಿಂಗ್ ಆಗಿದ್ರೆ ನಾನು ಇನ್ನೂ ನನ್ನ ಬುಲಿಶ್ ವ್ಯೂನ ಕಂಟಿನ್ಯೂ ಆಗಿ ಇಟ್ಕೊಳ್ತಾ ಇದ್ದೆ. ಇಷ್ಟು ದಿನ ಏನು ಬಂದು ಬ್ರೇಕ್ಔಟ್ ಅಲ್ಲಿ ಫೇಲ್ಯೂರ್ ಆಗ್ತಿತ್ತು, ಅದು ಆಗೋದಿಲ್ಲ ಈ ಸಲ ಅಂತ ನಿಮಗೆ ಇನ್ವೆಸ್ಟರ್ಸ್ ಅಂತ ಹೇಳ್ತಾ ಇದ್ದೆ. ಆದರೆ ಇವತ್ತೇನಾಗಿದೆ, ಆ ರೀತಿ ಆಗಿಲ್ಲ, ವಾಪಸ್ ಕೆಳಗಡೆ ಬಂದಿರೋದ್ರಿಂದ ನಮ್ಮ ವ್ಯೂ ಮತ್ತೆ ನೆಗೆಟಿವ್ ಆಯಿತು. ಎಲ್ಲಿ ತನಕ 40,200 ಲೆವೆಲ್ನ ಬೀಟ್ ಆಗ್ಬಿಟ್ಟು ಮೇಲ್ಗಡೆ ಹೋಗಲ್ಲ, ಅಲ್ಲಿ ತನಕ ನಾವು ಬುಲ್ಲಿಶ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೆ ಒಂದು ಲೋ ಮಾಡಕ್ಕೆ ಬರ್ಬೋದಾ ಅಂತ ಅನ್ನಿಸ್ತಾ ಇದೆ. ಮತ್ತೆ ಏನಾದರೂ ಒಂದು ವೇಳೆ ಲೋ ಮಾಡಕ್ಕೆ ಬರೋದಾದರೆ 17,820 ಝೋನಿಗೆ ಏನು ಬಂದಿದ್ವಲ್ಲ ನಾವು ನಿಫ್ಟಿನಲ್ಲಿ, ನೆಕ್ಸ್ಟ್ ನೋಡಿ 17,611 ಚಿಲ್ಲರೆ ಲೆವೆಲ್ ಇದೆ, ಅಲ್ಲಿಗೆ ಬರೋ ಸಾಧ್ಯತೆ ಇದೆ ನಿಫ್ಟಿನಲ್ಲಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಾದರೆ ನಮಗೆ ಮತ್ತೆ 37,691 37,500 ಈ ಝೋನ್ ಏನಿದೆ ಇಲ್ಲಿ ತನಕ ಬಂದು ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ವೆಸ್ಟರ್ಸ್ ಆದರೆ ದಯವಿಟ್ಟು ಅಕ್ಯುಮುಲೇಟ್ ಮಾಡ್ಕೊಳ್ಳಿ, ಎಲ್ಲಿಂದನಾದರೂ ಕ್ಯಾಪಿಟಲ್ ತನ್ನಿ, ಈ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ನೋಡಿ ನಿಫ್ಟಿನಲ್ಲಿ ಈ ಝೋನ್ ಏನಿದೆ, ಈ ಫ್ಲಾಗ್ ಆ್ಯಂಡ್ ಪೋಲು ಅದ್ರದ್ದು ಎಕ್ಸಾಕ್ಟಾಗಿ ಬಂದು ನಾವು ಮುಟ್ಟಾಗಿದೆ. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇತ್ತು, ಅದಕ್ಕೆ ಬಂದಿರಲಿಲ್ಲ. ಇನ್ನೂ ಕೂಡ ಈ ಚಾನಲಲ್ಲೇ ಇದೆ, ಆದರೆ ಈ ಚಾನಲಿಂದ ಬ್ರೇಕ್ಔಟ್ ಆಗಿ ಕೆಳಗಡೆ ಬರ್ಬೋದು, ಈ ಝೋನ್ ತನಕ ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇದೆ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಸರಿಸುಮಾರು 37,691ರಿಂದ 37,500 ಈ ಝೋನು ಮುಂದಿನ ದಿನಗಳಲ್ಲಿ ಬರೋ ಸಾಧ್ಯತೆ ಇದೆ. ಆ ರೀತಿ ಆದರೆ ನಿಫ್ಟಿನೂ ಕೂಡ ಫಾಲ್ ಆಗಲೇಬೇಕು. ಆಗ ನಿಫ್ಟಿ ನಮ್ಮದು ತಿರ್ಗಾ ಮತ್ತೆ 16,800 ಏನಿತ್ತು ಅದಕ್ಕಿಂತ ಕೆಳಗಡೆ ಹೋಗಿ 16,600 ಚಿಲ್ಲರೆ ಝೋನ್, ಅದು ಡೈಲಿ ಕ್ಯಾಂಡಲ್ ಇದೆ ನನ್ನ ಹತ್ರ, ಒಂದು ನಿಮಿಷ ತೋರಿಸ್ತೀನಿ, 16,612 ಲೆವೆಲ್, ಈ ಲೆವೆಲ್ಗೆ ಬರೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಇದೇನಾದರೂ ನಿಜ ಆಯಿತು ಅಂತಂದರೆ ನೋಡ್ತಾ ಹೋಗೋಣ. ತುಂಬ ಗ್ಲೋಬಲ್ ಇಂಪ್ಯಾಕ್ಟ್ಗಳು ಚೇಂಜಸ್ ಆಗ್ತಾ ಇದೆ. IT-ನಲ್ಲಿ ನೋಡಿ, 1-2 ವಾರದ ಹಿಂದೆ ಫೇಸ್ಬುಕ್ ಅವರು ಮತ್ತೆ 10,000 ಜನನ ತೆಗಿತೀವಿ ಅಂದರು. ಇವತ್ತು ಆಕ್ಸೆಂಚ್ ಅವರು ಅದೇ ರೀತಿಯಾಗಿ ಇವತ್ತು ಆಕ್ಸೆಂಚರ್ ಕಂಪನಿ US ಅಲ್ಲಿರುವಂಥ ಕಂಪನಿ 19,000 ಜನ ಉದ್ಯೋಗಗಳನ್ನ ಕಳ್ಕೊತಾರೆ ಅಂತ ಹೇಳ್ತಾ ಇದೆ. ಸೊ ಸಿಚುವೇಶನ್ ತುಂಬ ಡಲ್ ಆಗಿದೆ. ಆದರೆ ಮಾರ್ಕೆಟಿಗೆ ಅದರಿಂದ ಏನು ಪರಿಣಾಮ ಬೀರೋದಿಲ್ಲ. ಆದರೆ ನಿಮ್ಗೆ ಗೊತ್ತಿರೋಂಗೆ ಹಿಂಡನ್ಬರ್ಗ್ ರಿಪೋರ್ಟ್ ಬಗ್ಗೆನೂ ಕೆಲವರು ಹೇಳಿದಿರಾ, ಮತ್ತೊಂದು ಯಾವುದೋ ರಿಪೋರ್ಟ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಕತೆ ಅಂತ ನೋಡಿ. ಇನ್ಫ್ಲೇಷನ್ ಅನ್ನೋದನ್ನ ನಾವು ತುಂಬ ದಿನದಿಂದ ಸಹಿಸ್ಕೊಂಡು ಬಂದಿದ್ದೀವಿ, ಅದು ಬಬಲ್ ಅಪ್ ಆಗ್ತಾ ಇದೆ. ಈಗ ಯಾವ ರೀತಿ ಬೇಕಾದರೂ ಸೆಂಟಿಮೆಂಟ್ ಚೇಂಜ್ ಆಗ್ಬೋದು. ಬಟ್ ಸದ್ಯದಲ್ಲಿ ನೀವು ನೋಡೋದಾದ್ರೆ ಇಲ್ಲಿಂದ ನಮಗೆ ಏನೋ ಒಂದು ಒಳ್ಳೆ ಮೂಮೆಂಟ್ ಬಂದಿತ್ತು, ಅದಕ್ಕೆ ಒಂದು ವಿ ಶೇಪ್ ರಿಕವರಿ ಥರನೇ ಆಲ್ಮೋಸ್ಟ್ ಬಂದಾಗಿದೆ ನಿಫ್ಟಿನಲ್ಲಿ. ಅಂದರೆ ವಿ ಶೇಪ್ ಫಾಲ್ ಅಂತ
ಬಂದಾಗಿದೆ. ಇಲ್ಲಿಂದ ಏನಾದರೂ ಫಾಲ್ ಆಯಿತು ಅಂತಂದರೆ ಸುಮಾರು ಜನದ ಸ್ಟಾಪ್ ಲಾಸ್ ಈ ಝೋನಲ್ಲಿ ಆಗಿರುತ್ತೆ. ಇಲ್ಲಿಂದ ನಮಗೆ ಒಂದು ನೀಜರ್ ರಿಯಾಕ್ಷನ್ ಬರುತ್ತೆ. ಆಗ ನಾವು ಜೋರಾಗಿ ಕೆಳಗಡೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ನಿಮಗೆ ಇನ್ವೆಸ್ಟರ್ ಆಗಿ ನಿಮಗೆ ಯಾವತ್ತೂ ಅದು ಆಪರ್ಚುನಿಟಿನೇ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಟ್ರೇಡರ್ ಆದರೆ ನೀವು ಹೆಂಗಿದ್ರು ದುಡ್ಡು ಮಾಡ್ತಾ ಇರ್ತೀರಾ, ಆದರೆ ಕ್ಯಾಪಿಟಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕ್ಯಾಪಿಟಲ್ನ ಪ್ರಿಸರ್ವ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಲಾಸ್ಟಿಗೆ ಒಂದು ಝೀರೋ ಟು ಹೀರೋ ಟ್ರೇಡ್ ಇತ್ತು, ಅದ್ರ ಬಗ್ಗೆ ಹೇಳಬೇಕಾಗಿತ್ತು. ನೋಡಿ, ಝೀರೋ ಟು ಹೀರೋ ಅಂದರೆ ಏನು ಅಂತ ಕೆಲವರು ಕೇಳಿದಿರಾ. ಝೀರೋ ಟು ಹೀರೋ ಅಂತಂದರೆ ಝೀರೋ ಟು ಹೀರೋ ಅಂತ ಹೆಸರು ಹೇಳೋದು ಸರಿನೋ ಇಲ್ವೋ ಗೊತ್ತಿಲ್ಲ ನನಗೆ. ನಾವು ಮೋಸ್ಟ್ಲಿ ಕ್ಲೋಸ್ ಟು ಝೀರೋ ಅಂತ ಏನಾದ್ರು ಹೆಸರು ಇಡ್ಬೋದೇನೋ, ಅಥವಾ ಝೀರೋ ಆರ್ ಹೀರೋ ಅಂತ ಹೇಳ್ಬೋದೇನೋ. ಯಾಕೆಂದರೆ ಝೀರೋ ಟು ಹೀರೋನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರಿ ಸುಮಾರು ನಾನು ಯಾವ ಟೈಮಲ್ಲಿ ಅದನ್ನ ಅಪ್ಡೇಟ್ ಕೊಟ್ಟೆ ನಿಮಗೆ ಅಂದರೆ ಅದು ಎನ್ರೋಲ್ ಗ್ರೂಪಲ್ಲಿ ಹಾಕಿದ್ದೆ ನಾನು. ಎನ್ರೋಲ್ ಗ್ರೂಪಲ್ಲಿ. ಮತ್ತು ಇನ್ನೊಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಮ್ಮ ಮಾರ್ಕೆಟ್ ಮಾತುಕತೆ ಅಫಿಷಿಯಲ್ ಚಾನಲ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂತ ಇಷ್ಟಪಡ್ತಿದ್ದೀರಾ ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತು ಅದೇ ರೀತಿಯಾಗಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಜೆರೋದಾ, ಅಪ್ಸ್ಟಾಕ್ಸು, ಸ್ಯಾಸ್ ಆನ್ಲೈನ್ ಅಥವಾ ಏಂಜಲ್ ಒನ್, ಇದರಲ್ಲಿ ನಮ್ಮ ಚಾನಲ್ ಲಿಂಕ್ ಮೂಲಕ ನೀವೇನಾದರೂ ಅಕೌಂಟ್ ಓಪನ್ ಮಾಡಿದ್ರೆ ಅದರ ಸ್ನ್ಯಾಪ್ಶಾಟ್ ನಾನು ಕಳಿಸಿದ್ರೆ ಅಕೌಂಟ್ ಓಪನಿಂಗ್ ಆದಮೇಲೆ ನಾನು ನಮ್ಮ ಪ್ರೈವೇಟ್ ಚಾನಲ್ಗೆ ಆ್ಯಡ್ ಮಾಡ್ತೀನಿ. ಅದ್ರ ಜೊತೆಗೆ ಆ ಲಿಸ್ಟಲ್ಲಿ ಫೈರ್ಸ್ ಕೂಡ ಆ್ಯಡ್ ಆಗುತ್ತೆ ಸದ್ಯದಲ್ಲೇ. ಸೊ ಫೈರ್ಸ್ ಅಕೌಂಟ್ ಓಪನ್ ಮಾಡಿದ್ರು ನೀವು ನಾನು ಕೊಟ್ಟಿರೋ ಲಿಂಕ್ ಮೂಲಕ ನೀವು ನಮ್ಮ ಗ್ರೂಪಿಗೆ ಆ್ಯಡ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಇವತ್ತು ಝೀರೋ ಟು ಹೀರೋ ಟ್ರೇಡ್ ಎಲ್ಲಿತ್ತು ಅಂತಂದರೆ ಸರಿಸುಮಾರು ಲಾಸ್ಟ್ ಕೆಳಗಡೆ ಕ್ಲೋಸಿಂಗ್ ಟೈಮಲ್ಲೇ, ಬಟ್ ತುಂಬ ಅವಕಾಶ ಇತ್ತು. ನೋಡಿ, ಝೀರೋ ಟು ಹೀರೋ ಟ್ರೇಡ್ ಯಾವಾಗಲೂ ತೊಗೊಳಕ್ಕೆ ನಾನು ಇಷ್ಟಪಡಲ್ಲ. ಕೆಲವರು 3 ಗಂಟೆಗೆಲ್ಲ ಟ್ರೇಡ್ ಮಾಡ್ತೀರಾ, ಬಟ್ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ನಿಮಗೆ 1.56 ಟೈಮಲ್ಲಿ ಹೇಳಿದೆ 17,100 ಪಿನಲ್ಲಿ ಝೀರೋ ಟು ಹೀರೋ ಮಾಡೋದಾದರೆ ಟ್ರೈ ಮಾಡ್ಬೋದು ಅಂತ ನಿಮ್ಗೆ ಹೇಳಿದೆ. ಏನು ಅಂತ ಕೇಳಿದರೆ ಒಬ್ಬರು, ನಾನು ಈ ಝೀರೋ ಟು ಹೀರೋ ಅಂದರೆ ಇನ್ನೇನಿಲ್ಲ ಸರ್, ನೋಡಿ ಔಟ್ ಆಫ್ ದ ಮನಿ ಇರುತ್ತೆ ಆಪ್ಷನ್, ಅದು 0ಗೆ ಹತ್ತಿರ ಇರುತ್ತೆ, ಒಂದು 10 ರೂಪಾಯಿ ಈ ರೀತಿನೇ ಇರುತ್ತೆ. ಅದು ನಿಮಗೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ನಿಮ್ಗೆ ಕನ್ಫರ್ಮೇಷನ್ ಸಿಕ್ಕಿದ್ರೆ ನಿಮಗೆ ಪ್ರೀಮಿಯಂ ತುಂಬ ಕಮ್ಮಿ ಪೇ ಮಾಡ್ತೀರಾ, ಅದರ ರಿಸ್ಕ್ ಟು ರಿವಾರ್ಡ್ ನಿಮಗೆ ಜಾಸ್ತಿ ಇರುತ್ತೆ. 1:5, 1:6, ಒಂದೊಂದ್ಸಲ ಅಂತೂ 1:10 ಎಲ್ಲ ಆಗೋ ಸಾಧ್ಯತೆ ಇರುತ್ತೆ. ಡಿಪೆಂಡ್ ಆಗುತ್ತೆ ಅದು ಯಾವ ಟೈಮಲ್ಲಿ ಬರ್ತಾ ಇದೆ, ಯಾವ ಸ್ಟ್ರೈಕನ್ನು ಚೂಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ. ಇವತ್ತು ನಾನು 17,100ನ ಟ್ರೈ ಮಾಡೋರು ಮಾಡ್ಬೋದು ಅಂತ 1.56 ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ಸೊ 1.56 ನಾವು ಯಾವ ಕ್ಯಾಂಡಲಲ್ಲಿ ಇದ್ವಿ ಅಂತ ನೋಡ್ತಾ ಬರೋಣ. 1.56 ಅಂತಂದರೆ ನಾವು ಈ ಕ್ಯಾಂಡಲಲ್ಲಿ ಇದ್ವಿ. ಸೊ ಈ ಕ್ಯಾಂಡಲಲ್ಲಿ ಇದ್ದಾಗ ನಾನು ನಿಮಗೆ ಹೇಳಿದೆ, ಕಾರಣ ಇಷ್ಟೇ. ನೋಡಿ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇದೆ. ಇಲ್ಲಿ ನಮಗೆ ಈ ರೀತಿಯಾಗಿ ಪ್ಯಾಟರ್ನ್ ಮಾಡ್ಬಿಟ್ಟು ಬರ್ತಾ ಇದೆ. ಈ ಬಸ್ ಸ್ಟ್ಯಾಂಡ್ನ ಕ್ಲೀನಾಗಿ ರಿಜೆಕ್ಷನ್ ಮಾಡೋ ಥರ ಬರ್ತಾ ಇದೆ ಈ ಝೋನಲ್ಲಿ. ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಇಲ್ಲಿ ಟ್ರೈ ಮಾಡ್ಬೋದು ಅಂತ. 17,173 ಇಲ್ಲೇ ನಮ್ಮ ಸ್ಟಾಪ್ ಲಾಸ್ ಇದೆ ಅಂತ. ನೋಡಿ, ಇಲ್ಲಿ 1:4, 1:5 ಟ್ರೇಡ್ ಇತ್ತು. ಇಷ್ಟನ್ನು ಕ್ಯಾಪ್ಚರ್ ಮಾಡಬೇಕಾ? ಖಂಡಿತ ಇಲ್ಲ. ನಾನು ಸರಿಸುಮಾರು ಈ ಝೋನ್ ತನಕ ನಾನು ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ನಿಮಗೆ ಸ್ನ್ಯಾಪ್ಶಾಟ್ ಕೂಡ ಹಾಕಿದ್ದೆ ಅನ್ಸುತ್ತೆ. ಒಂದು 500 ಕ್ವಾಂಟಿಟಿ ಅವಾಗ 6 ರೂಪಾಯಿ 15 ಪೈಸೆಲ್ಲಿ ನಡೀತಾ ಇತ್ತು. 6 ರೂಪಾಯಿ 15 ಪೈಸೆ, 17,100. ಅದು ಸರಿಸುಮಾರು 25-30 ರೂಪಾಯಿ ತನಕ ಏನೋ ಹೋಯಿತು. ಬಟ್ ನಾನು 20 ರೂಪಾಯಿಲೇನೋ ಎಕ್ಸಿಟ್ ಮಾಡಿದೆ. ಸೊ 1:2.5 ಅಂತ ಹೇಳ್ಬೋದು ನೀವು. ಅಷ್ಟು ದೊಡ್ಡ ಟ್ರೇಡ್ ಇತ್ತು ನಮ್ಗೆ ಇಲ್ಲಿ. ಸೊ ನೀವು ಕೊನೆ ತನಕ ಉಳಿಸ್ಕೊಂಡಿದ್ರೆ ಇನ್ನೂ ಜಾಸ್ತಿ ಹೋಗಿತ್ತೇನೋ, 30-35 ರೂಪಾಯಿ ತನಕ ಹೋಗಿತ್ತೇನೋ. ಬಟ್ ಈ ಟ್ರೇಡ್ನ ನಾನು ಹೇಳಿದ್ದು ಝೀರೋ ಟು ಹೀರೋ ಟ್ರೇಡ್ ಇದೆ ಅಂತ. ನೋಡಿ, ಈ ಥರದ್ದು ನಿಮಗೆ ಯಾವಾಗ ಆಗುತ್ತೆ ಅಂದರೆ, ನೋಡಿ ಇಲ್ಲಿ ಆಲ್ಮೋಸ್ಟ್ ದಿನದ ಹೈನ ಮುಟ್ಟಿದೆ 17,200. ನಿಮಗೆ ತುಂಬ ಆಪರ್ಚುನಿಟಿ ಇದೆ, ಟೈಮ್ ತುಂಬ ಇದೆ. ನಿಮ್ಗೆ ಇನ್ನೂ 1 ಗಂಟೆ, 1:50, 2 ಗಂಟೆನೂ ಆಗಿಲ್ಲ. ಸೊ ಇಷ್ಟು ಟೈಮ್ ಇದ್ದಾಗ ನೀವು ಈ ರೀತಿಯಾದ ಚಾನ್ಸನ್ನು ತಗೋಬೋದು ಝೀರೋ ಟು ಹೀರೋನಲ್ಲಿ. ಯಾವಾಗ ನಿಮ್ಗೆ ಸ್ಟಾಪ್ ಲಾಸ್ ಕೂಡ ಸ್ಟ್ರಿಕ್ಟ್ ಆಗಿದೆ ಅಂತ ಗೊತ್ತಿರುತ್ತೆ. ಒಂದು 6 ರೂಪಾಯಿ ನೀವು ಪ್ರೀಮಿಯಮ್ ಕಮ್ಮಿ ಇದ್ದರಿಂದ ನೀವು ತಗೋಬಹುದು. ಆದರೆ ಇಲ್ಲೂ ಕೆಲವರು ಲಾಸ್ ಮಾಡ್ಕೊತೀರಾ. ಯಾವ ರೀತಿ ಲಾಸ್ ಮಾಡ್ಕೊತೀರಾ ಅಂದರೆ, ಸಿಕ್ಕಾಪಟ್ಟೆ ಹೈ ಕ್ವಾಂಟಿಟಿ ತೊಗೊಂಡೋಗಿ ಹೋಗ್ತೀರಾ. ನೋಡಿ, 500 ಕ್ವಾಂಟಿಟಿ ತಗೋಬೇಕು ಅಂದರೆ ನನಗೆ ನಿಫ್ಟಿನಲ್ಲಿ ಬೇರೆ ಟೈಮಲ್ಲಿ ನಿಮ್ಗೆ ಎಷ್ಟಾಗುತ್ತೆ, ನಾನು ಇಂದ ಮನೆ ಇದ್ದಾಗ 200-150 ಝೋನಲ್ಲಿ ಇರುತ್ತೆ. 6 ರೂಪಾಯಿ ಅಂತಂದರೆ ನಿಮಗೆ ಇಲ್ಲಿ 3,000 ರೂಪಾಯಿ ಅಷ್ಟೇ ನನ್ನ ಕ್ಯಾಪಿಟಲ್. 3,000 ರೂಪಾಯಿಗೆ ನನಗೆ ಸರಿಸುಮಾರು ಡಬಲ್ಗಿಂತಲೂ ಜಾಸ್ತಿ ಅಲ್ವ, 2.5 ಟೈಮ್ಸ್ ಅಂದರೆ ಇಲ್ಲಿ ಇದೊಂದೇ ಟ್ರೇಡಲ್ಲಿ ಸರಿಸುಮಾರು 5,000 ಚಿಲ್ಲರೆ ಏನೋ ಲಾಭ ಬಂದಿರುತ್ತೆ. ಸೊ ಇಷ್ಟು ದೊಡ್ಡ ಲಾಭ ಇದೆ. ಆದರೆ ನೀವೇನು ಮಾಡ್ತೀರಾ ಗೊತ್ತಾ, ಇಲ್ಲಿ ಸಿಕ್ಕಾಪಟ್ಟೆ ಹೈ ಕ್ವಾಂಟಿಟಿನ ಟ್ರೇಡ್ ಮಾಡ್ತಾ ಹೋಗ್ತೀರಾ. ಇದೇ ನೀವೇನಾದ್ರು ಇಂದ ಮನೆ ತೊಗೊಂಡಿದ್ರೆ ನಿಮಗೆ ಖಂಡಿತವಾಗ್ಲೂ ಇನ್ನೂ ಜಾಸ್ತಿ ರಿಸ್ಕ್ ರಿವಾರ್ಡ್ ಇತ್ತು. ITM, ATM, OTM ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನ ನಾನು ಐ ಬಟನಲ್ಲಿ ಕೂಡ ಕೊಟ್ಟಿರ್ತೀನಿ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಆದರೆ ಯಾಕೆ ನಾನು OTM ತೊಗೊಂಡೆ ಅಂದರೆ, ನೋಡಿ ಇಲ್ಲಿ ಆಲ್ರೆಡಿ ಮಾರ್ಕೆಟಲ್ಲಿ ಮೂವ್ಮೆಂಟ್ ಆಗಿದೆ. ಇಲ್ಲಿ ಹಿಂದೆಗಡೆ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಕಾಣಿಸ್ತಾ ಇದೆ. ಸೊ ನಾನು ಇಂದ ಮನೆಯಲ್ಲಿ ರಿಸ್ಕ್ ತೊಗೊಳಕ್ಕಿಲ್ಲ. ಆಲ್ರೆಡಿ ನನ್ನ ಪ್ರಾಫಿಟ್ ಕೂಡ ಬಂದಿರೋದ್ರಿಂದ ನಾನು ಮತ್ತೆ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ನಾನು ಕಮ್ಮಿ ರಿಸ್ಕಲ್ಲಿ ನಾನು ಟ್ರೇಡ್ ಸಿಗುತ್ತಾ ಅಂತ ನೋಡ್ತೀನಿ. ಆವಾಗ ನಾನು ಔಟ್ ಆಫ್ ದ ಮನಿ ತೊಗೊತೀನಿ. ಇದು ನನಗೆ ಟೈಮ್ ಇದೆ ಅಂತ ಗೊತ್ತಿದ್ರೆ ಮಾತ್ರ ನಾನು ಪದೇ ಹೇಳ್ತಾ ಇದ್ದೀನಿ. ಆಪ್ಷನ್ ಬೈಯರ್ ಆಗಿ ಇಲ್ಲಿ ಔಟ್ ಆಫ್ ದ ಮನಿನ ಎನ್ಕರೇಜ್ ಮಾಡುವಂಥ ಯಾವುದೇ ಉದ್ದೇಶ ಇಲ್ಲ. ಗುರುವಾರ ಆದರೆ ನೀವು ಅಡ್ಡ ಮನೆಯಲ್ಲಿ ಟ್ರೇಡ್ ಮಾಡಿ, ಬೇರೆ ದಿನ ಆದರೆ ಇಂದ ಮನೆಯಲ್ಲಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ನೋಡಿ, ಶಹೀದ್ ದಿವಸ್ ಕೂಡ ಮಾರ್ಚ್ 23. ಯಾರಾದರೂ ಆರ್ಮಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ, ಹೋದ ವರ್ಷ ನಾವು ಇಂಡಿಪೆಂಡೆನ್ಸ್ ಡೇ ದಿನ ಒಂದು ಓತನ್ನು ಮಾಡಿದ್ವಿ. ಅದರಿಂದ ನಿಮಗೆ 80G ಬೆನಿಫಿಟ್ಸ್ ಕೂಡ ಇರುತ್ತೆ. ಟ್ಯಾಕ್ಸ್ ಪ್ಲಾನಿಂಗ್ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಬೇಕಿದ್ದು ಅಂದರೆ ದಯವಿಟ್ಟು ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟ್ಗೆ ಹೋಗಿ, ಅದರಲ್ಲಿ ಡೀಟೇಲ್ ಆಗಿ ಮಾತಾಡಿದ್ದೀನಿ ಸ್ಯಾಲರಿಡ್ ಎಂಪ್ಲಾಯ್ಸ್ಗೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಮಾರ್ಚ್ 31 ಮುಗಿತಾ ಬರ್ತಾ ಇದೆ ಅಲ್ವಾ. ಹಾಗಾಗಿ ಅಷ್ಟರೊಳಗಡೆ ನೀವು ಕ್ಯಾಪಿಟಲ್ ಗೇನ್ಗಳನ್ನು ಬುಕ್ ಮಾಡ್ಕೊಳ್ಳೋದಾದರೆ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಕ್ಯಾಪಿಟಲ್ ಗೇನ್ ಬಗ್ಗೆನೂ ಡೀಟೇಲ್ ಆಗಿ ವಿಡಿಯೋ ಇದೆ. ಟ್ರೇಡರ್ಸ್ ಪರ್ಸ್ಪೆಕ್ಟಿವ್ ಇಂದ ಇರೋದ್ರಿಂದ 2 ವಿಡಿಯೋನ ನಾನು ಕೊಟ್ಟಿರ್ತೀನಿ ಕೊನೆಗೆ. ಒಂದು ಆರ್ಮಿಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡೋದು ಅನ್ನೋದ್ರ ಬಗ್ಗೆ, ಜೊತೆಗೆ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು ಅದ್ರ ಬಗ್ಗೆ ಒಂದು ವಿಡಿಯೋನ ಕೊಟ್ಟಿರ್ತೀನಿ. ಬಟ್ ಡೀಟೇಲ್ ಆಗಿ ಯಾರಾದರೂ ಟ್ಯಾಕ್ಸ್ ಬಗ್ಗೆ ತಿಳ್ಕೋಬೇಕು ಅಂದರೆ ದಯವಿಟ್ಟು ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನೋಡಿ, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾವು ನಮ್ಮ ಚಾನಲಲ್ಲಿ ಹೇಳ್ತಾನೆ ಬಂದಿದ್ದೀನಿ. ಹೆಲ್ತ್
ಹೆಲ್ತ್ ಇನ್ಶೂರೆನ್ಸ್ ಈ ವರ್ಷದ ನಮ್ಮ ಚಾನಲ್ನ ಮಿಷನ್ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದವರಿಗೆ ಪ್ರತಿ ವರ್ಷ ನಿಮಗೆ ಆ್ಯನ್ಯುವಲ್ ಫ್ರೀ ಹೆಲ್ತ್ ಚೆಕಪ್ ಅಂತ ಇರುತ್ತೆ. ನೀವು 2 ವರ್ಷ ಪ್ರೀಮಿಯಂ ಕಟ್ಟಿ ಏನು ಕ್ಲೇಮ್ ಮಾಡಿಲ್ಲ ಅಂತಂದರೆ ಅದೇ ರೀತಿ ದಯವಿಟ್ಟು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಏನು ಒಂದು ಯಾರ ಹತ್ರ ತೊಗೊಂಡಿರ್ತಾರೋ ಅವ್ರ ಹತ್ರ ನೀವು ಫೋನ್ ಮಾಡಿಬಿಟ್ಟು ಕೇಳಿ ಯಾವ ರೀತಿಯಾಗಿ ನಿಮಗೆ ಪ್ಯಾಕೇಜ್ ಇದೆ ಅಂತ. ಅದೇ ರೀತಿಯಾಗಿ ನಿಮಗೆ ಮನೆಗೆ ಬಂದು ಸ್ಯಾಂಪಲ್ಗಳನ್ನ ತೊಗೊಂಡು ಹೋಗ್ತಾರೆ. ದಯವಿಟ್ಟು ವರ್ಷಕ್ಕೊಂದ್ಸಲ ನೀವು ಈ ಫ್ರೀ ಆಗಿರುವಂಥ ಹೆಲ್ತ್ ಇನ್ಶೂರೆನ್ಸ್ ಜೊತೆ ಬರುವಂಥ ಆ್ಯನ್ಯುವಲ್ ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಕೊಡಿ. ಬ್ಲಡ್ ಮತ್ತು ಯೂರಿನ್ ಸ್ಯಾಂಪಲ್ ತೊಗೊಂಡೋಗಿ ನಿಮಗೆ ನಿಮ್ಮ ಟೆಸ್ಟ್ ರಿಸಲ್ಟ್ಸ್ನ ಕೊಡ್ತಾರೆ ಅಂತ ಹೇಳ್ತೀರಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿರ್ತೀನಿ. ಈ ಇಯರ್ ಎಂಡಿಗೆ ಕೆಲವೊಂದು ಚೇಂಜಸ್ಗಳನ್ನ ನೀವು ಕೆಲವೊಂದು ಸೆಕ್ಷನ್ಗಳನ್ನು ನೋಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಡೈಲಿ ನಿಮಗೆ ಅರಿವು ಮಾಡಿಸ್ಕೊಡೋಂಥ ಪ್ರಯತ್ನ ಪಡ್ತೀನಿ. ಯಾಕಂದರೆ ಒಂದೇ ವಾರ ಉಳಿದಿದೆ ಅಲ್ವಾ ಈ ಫೈನಾನ್ಷಿಯಲ್ ಇಯರ್ ಮುಗಿಯೋಕ್ಕೆ. ಟರ್ನ್ ಓವರ್ ಕೂಡ ತುಂಬ ಇಂಪಾರ್ಟೆಂಟ್. ನೋಡಿ, ಟರ್ನ್ ಓವರ್ ಜಾಸ್ತಿ ಆದರೆ ನೀವು ITR ಫೈಲ್ ಮಾಡಬೇಕು. ಅದ್ರ ಬಗ್ಗೆ ಒಬ್ಬರು ಹಿಂದೆ ಕೇಳಿದಾರೆ, ಡೀಟೇಲ್ ಆಗಿ ವಿಡಿಯೋ ಮಾಡಿ. ಆಸ್ ಎ ಟ್ರೇಡರ್ ಆದರೆ ನಾನು ಯಾವ ರೀತಿ ಟ್ಯಾಕ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ಅದನ್ನು ಮುಂಬರೋ ದಿನಗಳಲ್ಲಿ ನಾನು ಒಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. 2023 ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಮಾಡಿಸಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.